ವೆಲ್ಕಮ್ ಟು ಸುದೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋ ಡೆಲ್ಲಿ ನೋಟಿನ ಮೈಸೂರು ಚಾಮುಂಡೇಶ್ವರಿಯ ತಂಗಿ ಯಾರು ಗೊತ್ತಾ? ನಮಸ್ಕಾರ ಗೆಳೆಯರೇ. ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಚಾಮುಂಡಿ ಬೆಟ್ಟ. ಆದರೆ ಚಾಮುಂಡೇಶ್ವರಿ ದೇವಿಗೆ ಒಬ್ಬ ಶಕ್ತಿಶಾಲಿ ತಂಗಿ ಇದ್ದಾಳೆ ಅನ್ನೋದು ನಿಮಗೆ ಗೊತ್ತಾ? ಅವಳ ಹೆಸರೇನು? ಅವಳು ಚಾಮುಂಡೇಶ್ವರಿಗೆ ಯುದ್ಧದಲ್ಲಿ ಹೇಗೆ ಸಹಾಯ ಮಾಡಿದಳು? ಇವತ್ತಿನ ವಿಡಿಯೋದಲ್ಲಿ ಈ ರಹಸ್ಯವನ್ನ ತಿಳಿಯೋಣ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಉತ್ತನಹಳ್ಳಿ ಎಂಬ ಗ್ರಾಮದಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯ ದೇವಸ್ಥಾನವಿದೆ. ಪುರಾಣಗಳ ಪ್ರಕಾರ ಈಕೆ ಚಾಮುಂಡೇಶ್ವರಿಯ ಒಡಹುಟ್ಟಿದ ತಂಗಿ. ಇವರಿಬ್ಬರ ನಡುವೆ ಒಂದು ವಿಶೇಷವಾದ ಸಂಬಂಧವಿದೆ. ದೇವಿಯು ಮಹಿಷಾಸುರನನ್ನು ಕೊಂದ ನಂತರ ರಕ್ತಬೀಜಾಸುರ ಎಂಬ ಮತ್ತೊಬ್ಬ ರಾಕ್ಷಸನ ಎದುರು ಹೋರಾಡಬೇಕಾಯಿತು. ಈ ರಾಕ್ಷಸನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ನೂರಾರು ರಾಕ್ಷಸರು ಹುಟ್ಟಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಚಾಮುಂಡೇಶ್ವರಿಗೆ ಸಹಾಯ ಮಾಡಲು ಜ್ವಾಲಾಮುಖಿ ದೇವಿಯು ತನ್ನ ನಾಲಿಗೆಯನ್ನು ಭೂಮಿಯಾದ್ಯಂತ ಚಾಚಿ ರಾಕ್ಷಸನ ರಕ್ತದ ಹನಿ ನೆಲಕ್ಕೆ ಬೀಳದಂತೆ ಕುಡಿದು ಅಕ್ಕನ ವಿಜಯಕ್ಕೆ ಕಾರಣವಾದಳು. ಚಾಮುಂಡೇಶ್ವರಿ ದೇವಿಯನ್ನು ಸಾಮಾನ್ಯವಾಗಿ ಸಪ್ತಮಾತೃಕೆಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈಕೆಗೆ 6 ಜನ ಸಹೋದರಿಯರಿದ್ದಾರೆ. ಇವರನ್ನು ಒಟ್ಟಾಗಿ ಸಪ್ತಮಾತೃಕೆಯರು ಎಂದು ಕರೆಯಲಾಗುತ್ತದೆ. ಚಾಮುಂಡೇಶ್ವರಿ ಮತ್ತು ಆಕೆಯ ಸಹೋದರಿಯರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಜನಪದರಲ್ಲಿ ಮತ್ತು ಮೈಸೂರು ಭಾಗದ ಸಂಪ್ರದಾಯದಲ್ಲಿ ಚಾಮುಂಡೇಶ್ವರಿಯನ್ನು ಇತರ ಕೆಲವು ದೇವತೆಗಳೊಂದಿಗೆ ಸಹೋದರಿಯ ಸಂಬಂಧದಲ್ಲಿ ನೋಡುವ ಪದ್ಧತಿ ಇದೆ. ಉತ್ತನಹಳ್ಳಿ ಜ್ವಾಲಾಮುಖಿ ದೇವಿ. ಮೈಸೂರಿನ ಚಾಮುಂಡಿ ಬೆಟ್ಟದ ಕೆಳಭಾಗದಲ್ಲಿರುವ ಉತ್ತನಹಳ್ಳಿಯ ಜ್ವಾಲಾಮುಖಿ ದೇವಿಯನ್ನು ಚಾಮುಂಡೇಶ್ವರಿಯ ತಂಗಿ ಎಂದು ಕರೆಯಲಾಗುತ್ತದೆ. ಮೇಲುಕೋಟೆ ಯೋಗನರಸಿಂಹ ಮತ್ತು ಚಂದಗಾಲದ ದೇವಿಯರು. ಕೆಲವು ಸ್ಥಳೀಯ ಕಥೆಗಳಲ್ಲಿ ಸುತ್ತಮುತ್ತಲ ಗ್ರಾಮದ ದೇವತೆಗಳನ್ನು ಚಾಮುಂಡಿಯ ಸಹೋದರಿಯರೆಂದು ಪೂಜಿಸಲಾಗುತ್ತದೆ. ಚಾಮುಂಡೇಶ್ವರಿ ಚಂಡಮುಂಡ ಎಂಬ ರಾಕ್ಷಸರನ್ನು ಸಂಹಾರ ಮಾಡಿದವಳು. ಸ್ಥಾನ. ಸಪ್ತಮಾತೃಕೆಯರಲ್ಲಿ ಚಾಮುಂಡಿಯೇ ಅತ್ಯಂತ ಉಗ್ರ ಸ್ವರೂಪಿ ಮತ್ತು ಶಕ್ತಿಶಾಲಿ ಎಂದು ನಂಬಲಾಗಿದೆ. ವಾಹನ. ಚಾಮುಂಡೇಶ್ವರಿಯ ವಾಹನ ಸಿಂಹ. ಆದರೆ ಸಪ್ತಮಾತೃಕೆಯರ ಪೈಕಿ ಅವಳನ್ನು ಪ್ರೇತ ಅಥವಾ ಗೂಬೆಯ ವಾಹನದ ಮೇಲಿರುವಂತೆಯೂ ಚಿತ್ರಿಸಲಾಗುತ್ತದೆ. ಖಂಡಿತ. ಮೈಸೂರಿನ ಚಾಮುಂಡೇಶ್ವರಿ ಮತ್ತು ಅವಳ ತಂಗಿ ಎಂದು ಕರೆಯಲ್ಪಡುವ ಉತ್ತನಹಳ್ಳಿ ಜ್ವಾಲಾಮುಖಿ ದೇವಿಯ ನಡುವಿನ ಸಂಬಂಧ ಹಾಗೂ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೆಲವು ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸ. ಪುರಾಣದ ಹಿನ್ನೆಲೆ. ಈ ಬೆಟ್ಟವನ್ನು ಹಿಂದೆ ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು. ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ಸ್ಥಳವಿದು. ಮಹಿಷನನ್ನು ಕೊಂದ ನಂತರ ಈಕೆಗೆ ಮಹಿಷಾಸುರ ಮರ್ಧಿನಿ ಎಂಬ ಹೆಸರು ಬಂತು. ವಾಸ್ತುಶಿಲ್ಪ. ಈಗ ನಾವು ನೋಡುವ ಭವ್ಯವಾದ ಗೋಪುರವನ್ನು 1827ರಲ್ಲಿ ಮೈಸೂರು ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಿರ್ಮಿಸಿದರು. ಇದು ದ್ರಾವಿಡ ಶೈಲಿಯಲ್ಲಿದೆ. ನಂದಿ ವಿಗ್ರಹ. ಬೆಟ್ಟದ ಅರ್ಧ ದಾರಿಯಲ್ಲಿ ಸಿಗುವ ಬೃಹತ್ ನಂದಿ ವಿಗ್ರಹವನ್ನು 1659ರಲ್ಲಿ ದೊಡ್ಡ ದೇವರಾಜ ಒಡೆಯರವರು ಕೆತ್ತಿಸಿದರು. ಇದು ಏಕಶಿಲಾ ವಿಗ್ರಹವಾಗಿದ್ದು ಭಾರತದ ದೊಡ್ಡ ನಂದಿ ವಿಗ್ರಹಗಳಲ್ಲಿ ಒಂದಾಗಿದೆ. ಉತ್ತನಹಳ್ಳಿ ಜ್ವಾಲಾಮುಖಿ ದೇವಿ ಚಾಮುಂಡಿಯ ತಂಗಿ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಉತ್ತನಹಳ್ಳಿಯಲ್ಲಿ ಜ್ವಾಲಾಮುಖಿ ದೇವಿಯ ದೇವಸ್ಥಾನವಿದೆ. ಜನಪದ ನಂಬಿಕೆಯ ಪ್ರಕಾರ ಈಕೆ ಚಾಮುಂಡೇಶ್ವರಿಯ ತಂಗಿ. ಸಹೋದರಿಯರ ಸಂಬಂಧ. ಮಹಿಷಾಸುರನೊಂದಿಗಿನ ಯುದ್ಧದ ಸಮಯದಲ್ಲಿ ರಕ್ತಬೀಜಾಸುರ ಎಂಬ ರಾಕ್ಷಸನ ರಕ್ತದ ಪ್ರತಿ ಹನಿ ನೆಲಕ್ಕೆ ಬಿದ್ದಾಗಲೂ ಹೊಸ ರಾಕ್ಷಸರು ಹುಟ್ಟುತ್ತಿದ್ದರು. ಆಗ ಚಾಮುಂಡೇಶ್ವರಿಗೆ ಸಹಾಯ ಮಾಡಲು ಜ್ವಾಲಾಮುಖಿ ದೇವಿಯು ತನ್ನ ನಾಲಿಗೆಯನ್ನು ಚಾಚಿ ರಕ್ತವು ನೆಲಕ್ಕೆ ಬೀಳದಂತೆ ಕುಡಿದಳು ಎಂಬ ಕಥೆಯಿದೆ. ಸಂಪ್ರದಾಯ. ಇಂದಿಗೂ ಮೈಸೂರು ರಾಜಮನೆತನದವರು ಮತ್ತು ಭಕ್ತರು ಚಾಮುಂಡೇಶ್ವರಿ ದರ್ಶನದ ನಂತರ ಉತ್ತನಹಳ್ಳಿ ದೇವಿಯ ದರ್ಶನ ಪಡೆಯುವುದು ಶ್ರೇಯಸ್ಕರ ಎಂದು ನಂಬುತ್ತಾರೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಈ 2 ದೇವಸ್ಥಾನಗಳಲ್ಲಿ ದೊಡ್ಡ ಮಟ್ಟದ ಪೂಜೆಗಳು ನಡೆಯುತ್ತವೆ.